ನಿಂಗೆಲ್ಲ ವಿಷಯನೂ ಗೊತ್ತಿದೆ. ನೀನು ತಡ ಮಾಡೋದು ಬೇಡ. ಅಣ್ಣ ಬರ್ತಿದ್ದಾಗೆ ಎಲ್ಲ ಹೇಳ್ಬಿಡು. ಅಳಿಯಂದ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬಾ ಬಾ ಬಾ. ಎಷ್ಟೇ ಆದರೂ ಅಪ್ಪನ ಮಗಳಲ್ವಾ, ಅಪ್ಪನ ಪಕ್ಕನೆ ಕೂತ್ಕೊಂಡು ತಿಂಡಿ ತಿನ್ನು. ಬಂಗಾರ. ರಾಜಪ್ಪ, ಅಣ್ಣ ಬರ್ತಾ ಇದ್ದಾರೆ. ಪುಟ್ಟ, ಇಷ್ಟು ದಿನ ನೀನು ಎಲ್ಲೋ ಇದ್ದೆ, ಹೇಗೋ ಇದ್ದೆ, ಆದರೆ ಇವಾಗ ಈ ಮನೆಗೆ ಬಂದಿದ್ಯಾ. ಈ ಮನೇಲಿ ನಿನಗೆ ಪ್ರೀತಿ, ಗೌರವ, ರಾಜ ಮರ್ಯಾದೆನೇ ಸಿಗ್ತಾ ಇದೆ. ಇವ್ರು ಮಾತಾಡ್ತಿರೋ ರೀತಿಯೆಲ್ಲ ನೋಡಿದ್ರೆ ಖಂಡಿತ ಇವತ್ತು ನನ್ನ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ. ಪುಟ, ನಿಂಗೊಂದು ಕತೆ ಹೇಳ್ತೀನಿ. ಕತೆ ಕೇಳ್ತಾ ತಿಂಡಿ ತಿಂತೀಯಾ? ಕತೆನಾ? ಕತೆ ಅಂದ್ರೆ ನನಗೆ ತುಂಬಾ ಇಷ್ಟ. ಯಾವ ಕತೆ ಹೇಳ್ತೀರಾ? ಒಬ್ಬ ಮುಖವಾಡ ಹಾಕಿರೋ ಮನುಷ್ಯನ ಕತೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನಂತೆ. ಆ ರಾಜನ ಅರಮನೆ ಎಲ್ಲ ಇರುತ್ತೆ, ಆದ್ರೆ ಸಂತೋಷ ಮಾತ್ರ ಇರಲ್ಲ. ಇದನ್ನ ಒಬ್ಬ ಕಳ್ಳ ತಿಳ್ಕೊತಾನೆ. ಆಮೇಲೆ ಆ ರಾಜನ ಸಂಬಂಧಿಕ ಹಾಗೆ ಮುಖವಾಡ ಹಾಕೊಂಡು ಆ ಮನೆಗೆ ಬಂದು ಸೇರ್ಕೋತಾನೆ. ಇವ್ರು ನನ್ನ ಬಗ್ಗೆನೇ ಹೇಳ್ತಿದ್ದಾರೆ. ಆ ರೀತಿ ಮುಖವಾಡ ಹಾಕೊಂಡು ಬಂದಿರೋ ಮನುಷ್ಯನ ರಾಜ ಒಳ್ಳೆಯವನು ಅಂತ ನಂಬಿಡ್ತಾನೆ. ಆ ರಾಜ ದಡ್ಡ ಇರಬೇಕು. ಆ ರಾಜ ಮಾತ್ರ ಅಲ್ಲ, ಅವನ ಜೊತೆ ಇರ್ತಾನಲ್ಲ ಮಂತ್ರಿ, ಅವನು ಕೂಡ ಆ ಮುಖವಾಡ ಹಾಕೊಂಡಿರೋ ಮನುಷ್ಯನ ತುಂಬಾ ಒಳ್ಳೆಯವನು ಅಂತ ನಂಬ್ತಾನೆ. ಅಯ್ಯೋ ರಾಮ, ಆ ಮಂತ್ರಿ ಶತದಡ್ಡ ಇರಬೇಕು. ಆಹಾ, ಇನ್ನು ನೀನೇ ಎಷ್ಟು ಚೆನ್ನಾಗಿ ಬೈಕೋತೀಯ. ಆಮೇಲೆ ಒಂದಿನ ಆ ರಾಜಂಗೆ ಮುಖವಾಡ ಹಾಕಿರೋ ಮನುಷ್ಯನ ನಿಜವಾದ ಬಣ್ಣ ಗೊತ್ತಾಗುತ್ತೆ. ಆವಾಗ ಅವನು ಕೋಪದಲ್ಲಿ, ನಾನು ಒಂದು ಫೋನ್ ಮಾಡಬೇಕು, ಬಂದೆ. ಅಳಿಯಂದ್ರೆ ಕಾಲ್ ಆಮೇಲೆ ಮಾಡಿದ್ರೆ ಆಯ್ತು, ಕೂತ್ಕೊಳ್ಳಿ. ಅಲ್ಲ, ಅಯ್ಯೋ ಕೂತ್ಕೊಳ್ಳಿ ಅಳಿಯಂದ್ರೆ, ಕತೆ ತುಂಬಾ ಚೆನ್ನಾಗಿದೆ, ಕೇಳಿ ಕೂತ್ಕೊಳ್ಳಿ. ಹೌದು ಹೌದು, ಕತೆ ತುಂಬಾ ಚೆನ್ನಾಗಿದೆ. ಆಮೇಲೆ ಏನಾಯ್ತು? ಆಮೇಲೆ ಆ ರಾಜ ಕೋಪದಲ್ಲಿ ಆ ಮುಖವಾಡ ಹಾಕಿರೋ ಮನುಷ್ಯನ ಕೊಂದು ಅವನ ಸಿಗದ ಹಾಕಿ ಊರ್ ಬಾಗ್ಲಿಗೆ ತೋರಣ ಕಟ್ತಾನೆ. ನಾನು ಫೋನ್ ಮಾಡಲೇಬೇಕು, ಬರ್ತೀನಿ ಒಂದು ನಿಮಿಷ. Get it. Shantama, forget it. ಕಾರ್ತಿಕೇಯ, no, I can't. ಕಂತ ಮತ್ತೆ ಇನ್ನೊಂದು ಕ್ಷಣನೂ ಇಲ್ಲಿರೋದು ಬೇಡ, ಹೊರಟ್ಬೇಡ. ಯಾಕಪ್ಪ ಕಾರ್ತಿಕೇಯ, ಇಂಥ ದೊಡ್ಡ ಅರಮನೆಯಲ್ಲಿ ಇರೋದಕ್ಕೆ ಎಷ್ಟೊಂದು ಚಡಪಡಿಸ್ತಾ ಇದೆಯಲ್ಲ? ಹೌದು, ನಿಮ್ಗೆ ಇದು ಅರಮನೆ ಅಂತಾನೆ ಅನ್ಸುತ್ತೆ, ಆದ್ರೆ ನನಗಿದು ಯಮ್ಮನ ಆಸ್ಥಾನೆ ತರ ಕಾಣಿಸ್ತಾ ಇದೆ ಕಂತ ಮತ್ತೆ. ನಾವಿನ್ನೊಂದು ಸ್ವಲ್ಪ ತಿಲ್ಲೇ ಇದ್ರು ನಮ್ಮನ್ನ ಸಿಗೋ ತೋರಣ ಕಟ್ಬಿಡ್ತಾರೆ. ಸಿಗುತ್ತ ತೋರಣ ಕಟ್ತಾರ? ಯಾರು? ಹೂ, ನಾನೇ. ಸರ್. ಅಳಿಯಂದ್ರೆ, ನಿಮ್ಮನ್ನ ತಿಂಡಿ ಕರಿಬೇಕು ಅಂತ ಹುಡುಕಾಡ್ತಿದ್ದೆ. ನೀವು ನೋಡಿದ್ರೆ ಇಲ್ಲಿದ್ದೀರಿ. ಬನ್ನಿ ತಿಂಡಿ ತಿನ್ನೋಣ. ನೀವು ತಿಂಡಿ ಮಾಡಿರಿ, ನಾನು ಆಮೇಲೆ ತಿಂತೀನಿ. ಒಂದು ಮೀಟಿಂಗ್ ಇದೆ, ಆನ್ಲೈನ್ ಮೀಟಿಂಗು. ಎಸ್ ಸರ್. ಅಳಿಯಂದ್ರೆ, ಕೆಲಸ ಇದ್ದದ್ದೇ ಟೈಮ್ಗೆ ತಿಂಡಿ ಊಟ ಮಾಡಬೇಕು, ಇಲ್ಲ ಆರೋಗ್ಯ ಕೆಡುತ್ತೆ. ಎಸ್ ಸರ್. ಬನ್ನಿ ಈಸ್ ರೈಟ್. ಬನ್ನಿ ಬನ್ನಿ.
ಬನ್ನಿ ಹೇಳಿ ಮೊಮ್ಮಗಳೇ ಬಾ ಇವತ್ತು ನಾನೇ ನಿನಗೆ ತಿಂಡಿ ತಿನ್ನಿಸ್ತೀನಿ ತೊಡೆ ಮೇಲೆ ಕೂತ್ಕೊ. ಭಾವ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನಮ್ಮ? ಅದೇನಂತಂದ್ರೆ ಈ ಮನೆಗೆ ಅಳಿಯಂದ್ರು ಅಂತ ಹೇಳ್ಕೊಂಬಂದಿದಾರಲ್ಲ, ಅವ್ರು ನಿಜವಾಗ್ಲೂ ಅಳಿಯಂದ್ರಲ್ಲ. ಏನಮ್ಮ ಹೇಳ್ತಿದ್ಯಾ ನೀನು? ಹೌದು ಬಾಬಾ, ಅವ್ರು ನಿಜವಾಗ್ಲೂ ಅಳಿಯಂದ್ರಲ್ಲ. ಅವರು ದೇವ್ರಿದ್ದ ಹಾಗೆ. ನೀವೇ ನೋಡಿ, ಅವ್ರು ಈ ಮನೆಗೆ ಬಂದ್ಮೇಲೆ ತಾನೆ ನಿಮ್ಮ ಮುಖದಲ್ಲಿ ನಗು ಕಾಣಿಸ್ತಾ ಇರೋದು, ಈ ಮನೇಲಿ ಸಂತೋಷವಾಗಿರೋದು. ಅಷ್ಟೇ ಅಲ್ಲ, ಎಸ್ಟೇಟ್ ವಾತಾವರಣನೂ ಬದಲಾಗೋಗಿದೆ. ನೀವು ಯಾವಾಗಲೂ ಹೇಳ್ತಾ ಇದ್ರಲ್ಲ, ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ, ಈ ಮನೆನೂ ಸ್ವರ್ಗ ಥರ ಆಗುತ್ತೆ ಅಂತ. ಆ ಕಾಲ ಇನ್ನೇನು ಬರ್ತಾ ಇದೆ ಭಾವ. ಇನ್ನು ನಮ್ಮ ಮಂಚಲ್ಲಿ ಒಬ್ಳು ಸರಿ ಹೋಗ್ಬಿಟ್ರೆ ನಮ್ಮ ಸಂಸಾರ ಹಾಲ್ನಂತ ಸಂಸಾರ ಆಗುತ್ತೆ. ನಿಜ ನಮ್ಮ ನಿನ್ನ ಮಾತು. ಇಂಥ ದಿವಸಕ್ಕೋಸ್ಕರನೇ ನಾನು ತುಂಬ ದಿವಸದಿಂದ ಕಾಯ್ತಿದ್ದೆ. ರಾಜಪ್ಪ, ಯಜಮಾನ್ರೆ, ಇದೇ ಖುಷಿಲಿ ಇಡೀ ಊರಿಗೆ ಊಟ ಹಾಕಿಸ್ಬೇಕು, ವ್ಯವಸ್ಥೆ ಮಾಡು. ಆಯ್ತು ಯಜಮಾನ್ರೆ, ನೀವು ಹೇಳಿದ್ರಲ್ಲ, ಜಮಾಯಿಸ್ಬಿಡೋದೆ. ಅಳಿಯಂದ್ರು ನಮ್ಮ ಮನೆಗೆ ಬಂದು ಈ ಮನೆ ತುಂಬ ಆನಂದ ತಂದು. ಸರ್, ನಂದೊಂದು ಸಣ್ಣ ವಿನಂತಿ ಇತ್ತು. ಈ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಶಾಂತಮ್ಮ ಅಂತ. ಅಯ್ಯೋ 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 ಅಯ್ಯೋ, ಅದೇನು ಅಂತ ಹೊಗಳ್ತೀರಪ್ಪ ನನ್ನನ್ನ ನೀವು. ಈ ಮನೇಲಿ ಎಲ್ಲರೂ ಅಷ್ಟೇ ನನ್ನ ಅಡಿಗೆನ ಹೊಗಳ್ತಾರೆ, ಅದ್ರಲ್ಲೂ ಮೀರಿ ನೀವಂತೂ ತುಂಬಾನೇ ಹೊಗಳ್ತೀರಪ್ಪ.